ಸೊ ನೀವೇನಾದ್ರು ಲ್ಯಾಂಡ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ಗೆ ಹೋಗ್ತೀರಾ KIDBನಲ್ಲಿ ಅಂದರೆ ಮುಂಚೆ ವುಮೆನ್ಸ್ಗೆ ಸಪ್ರೇಟ್ ಇದು ಮಾಡಿದ್ಲು ಒಂದು ಯೂನಿಟ್ ಥರ, ಬಟ್ ಇವಾಗ ಅದಿಲ್ಲ. ಲ್ಯಾಂಡ್ಸ್ಗೆ ಅಂತ ಹೋದರೆ ವುಮನ್ ಆಂಟ್ರಪ್ರಿನರ್ಸ್ಗೆ ಏನಿದೆ ಅಂದರೆ ಸಬ್ಸಿಡಿ ಆನ್ ದ ಸ್ಟ್ಯಾಂಪ್ ಡ್ಯೂಟಿ. ಇವಾಗ ನೀವು 2 ಕೋಟಿ ಲ್ಯಾಂಡ್ ತೊಗೋತೀರಾ ಅಂದರೆ ಸ್ಟ್ಯಾಂಪ್ ಡ್ಯೂಟಿ ಒಂದು 20 ಲಕ್ಷ ಏನಾದ್ರು ಆಗುತ್ತೆ ಅಂದರೆ ನಿಮಗೆ ಇವಾಗ 100% ಸಬ್ಸಿಡಿ, ಆ 20 ಲಕ್ಷ ಕಟ್ಟಂಗಿಲ್ಲ. ಇಫ್ ದ ಓನ್ಲಿ ವುಮನ್ ಆಂಟ್ರಪ್ರಿನರ್ಸ್ ಇನ್ ದ ಕಂಪನಿ ಸಬ್ಸಿಡಿ ಆನ್ ಅದು ಇದೆ. ಆಮೇಲೆ ನೀವು ಕನ್ಸ್ಟ್ರಕ್ಟ್ ಮಾಡಿರೋ ಎಕ್ಸ್ಪೆನ್ಸಸ್ ಏನಿದೆಯೋ ಆ ಎಕ್ಸ್ಪೆನ್ಸಲ್ಲಿ ಸರ್ಟನ್ ಪಾರ್ಟ್ ಆಫ್ ಮನಿ ವಿಲ್ ಬಿ ರೀಫಂಡೆಡ್ ಬ್ಯಾಕ್ ಟು ಯು. ಇಫ್ ಯುವರ್ ಇಷ್ಟು ಜನ ಎಂಪ್ಲಾಯೀಸ್ನ ಎಂಪ್ಲಾಯ್ ಮಾಡಿದ್ದೀನಿ ನಾನು, ಇಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಮಾಡಿದ್ದೀನಿ, ಇಷ್ಟು ರೆವಿನ್ಯೂ ಜನರೇಟ್ ಮಾಡಿದ್ರೆ ಯು ಕ್ಯಾನ್ ರೀಫಂಡ್ ದಟ್ ಮನಿ ಬ್ಯಾಕ್ ಆಲ್ಸೋ. ಆ್ಯಂಡ್ KSFC ಕರ್ನಾಟಕ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನಿಂದ 4% ಇಂಟ್ರೆಸ್ಟ್ ರೇಟಲ್ಲಿ ಯು ಆರ್ ಗೆಟಿಂಗ್ ಲೋನ್ಸ್. 4%. ಸುಮಾರು ಎಷ್ಟು ಲೋನ್ ಸಿಗಬಹುದು? 5 ಕೋಟಿವರೆಗೂ. 5 ಕೋಟಿವರೆಗೆ. ಬೇಸಿಕ್ ಎಷ್ಟು? ಬೇಸಿಕ್ 50 ಲ್ಯಾಕ್ಸ್ಗೂ ಹೋಗ್ಬೋದು, 20 ಲ್ಯಾಕ್ಸ್ಗೂ ಹೋಗ್ಬೋದು. ಇದು ನಾಟ್ ಜಸ್ಟ್ ಫಾರ್ಮಾ ಕಂಪ್ನೀಸ್ ಅಂತ ಎಲ್ಲ, ತುಂಬ ಬ್ಯೂಟಿಷಿಯನ್ಸು, ಬ್ಯೂಟಿ ಪಾರ್ಲರ್ ನಡೆಸೋ ಬ್ಯೂಟಿಷಿಯನ್ಸು ತೊಗೊಂಡಿದ್ದಾರೆ. 4%ಅಲ್ಲಿ ಇದು SC ST ಮಾತ್ರ ಇತ್ತು ಮುಂಚೆ ಸ್ಕೀಮು. ಆಮೇಲೆ ವುಮೆನ್ ಆಂಟ್ರಪ್ರಿನರ್ಸ್ಗೂ ಇದೆ ಇದು 4%. ಬಟ್ ಇವಾಗ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಆದರೆ ಇಬ್ಬರು ವುಮೆನ್ನೇ ಇರಬೇಕು. ಒಬ್ಬರು ವುಮೆನ್ ಇದ್ದು ಒಬ್ಬರು ಮೆನ್ ಇದ್ದರೆ ಆಗೋದಿಲ್ಲ. 100% ಇಟ್ ವಿಲ್ ಬಿ ವುಮೆನ್ ಆಂಟ್ರಪ್ರಿನರ್ಸ್. ಸೊ ಈ ಥರ ಲಾಟ್ ಆಫ್ ಆಪರ್ಚುನಿಟೀಸ್ ಇಸ್ ದೇರ್. ಆಪರ್ಚುನಿಟೀಸನ್ನು ನಾವು ಯೂಟಿಲೈಸ್ ಮಾಡ್ಕೋಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇತ್ತೀಚೆಗೆ ಹಾಸ್ಪಿಟಾಲಿಟಿ ಬಿಸ್ನೆಸ್ ತುಂಬ ಓಡ್ತಾ ಇದೆ, ಇನ್ಕ್ಲೂಡಿಂಗ್ ಬ್ಯಾಂಗ್ಳೂರ್. ಓವರಾಲ್ ಇಂಡಿಯಾದಲ್ಲಿ ಹಾಸ್ಪಿಟಾಲಿಟಿ ಬಿಸ್ನೆಸ್ ಲೈಕ್ Airbnb ಇಂದ ಹಿಡಿದು ಹೋಟೆಲ್ಸಿಂದ ಹಿಡಿದು ಈ ಉದ್ಯಮ ಕ್ಷೇತ್ರದಲ್ಲಿ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಏನಾದರೂ ಆಪ್ಷನ್ಸ್ ಇದೆಯಾ? ಡೆಫಿನೆಟ್ಲಿ KSFC ಇಂದ ಲೋ ಇಂಟ್ರೆಸ್ಟ್ ಲೋನ್ ಸಿಗುತ್ತೆ. ಆಮೇಲೆ ಮುದ್ರಾ ಯೋಜನೆ ಅಂತ ಏನಿದೆ, 10 ಲ್ಯಾಕ್ ರುಪೀಸ್ ಲೋನ್ ಇದೆ. ದೇರ್ಸ್ ಲಾಟ್ ಆಫ್ ಸ್ಕೀಮ್ಸ್. ಅವ್ರು ಬ್ಯಾಂಕರ್ಸ್ ಜೊತೆ ನಿಮ್ಮ ರಿಲೇಷನ್ಶಿಪ್ ಏನಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಫ್ ಯು ಹ್ಯಾವ್ ಅ ಗುಡ್ ಸಿಬಿಲ್ ಸ್ಕೋರ್. ನಾನು ಎಲ್ಲರಿಗೂ ತುಂಬ ಜನ ಇಗ್ನೋರ್ ಮಾಡ್ತಾರೆ ಸಿಬಿಲ್ ಸ್ಕೋರ್ನ. ವೆರಿ ಇಂಪಾರ್ಟೆಂಟ್. ಯಾವುದೋ ಒಂದು ಲೋನ್ ಕಟ್ಟಿರಲ್ಲ, ಯಾವುದೋ ಒಂದು ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟಿರಲ್ಲ, ಯಾವುದೋ ಒಂದು ಮಾಡಿರಲ್ಲ, ಅದು ನೀವು ಯಾವಾಗ ಒಂದು ಉದ್ಯಮಕ್ಕೆ ಹೋಗಿ ನೀವು ಲೋನ್ಗೋಸ್ಕರ ಹೋಗ್ತಿರಲ್ಲ, ದಿಸ್ ಇಸ್ ಅ ಫಸ್ಟ್ ಕ್ರೈಟೀರಿಯಾ ಚೆಕ್ ಮಾಡೋದು. ಸಿಬಿಲ್ ಸ್ಕೋರ್ ಅಂದ್ರೆ ಸಾಲ ಜಾಸ್ತಿ ಮಾಡಿರ್ಬೇಕು. ಸಿಬಿಲ್ ಹಾಗಂತಿಲ್ಲ, ನಿಮ್ಮ ಸಿಬಿಲ್ ಸ್ಕೋರ್ ಕರೆಕ್ಟ್ ಪೇ ಮಾಡಿರ್ಬೇಕು, ಕ್ರೆಡಿಟ್ ಕಾರ್ಡ್ಸ್ ಪೇ ಮಾಡಿರ್ಬೇಕು, ಬೌನ್ಸ್ ಆಗಿರಬಾರ್ದು ಯಾವುದು. ಹೌದು ಸಿಬಿಲ್ ಸ್ಕೋರ್ ಪ್ಲೇಸ್ ಎ ಇಂಪಾರ್ಟೆಂಟ್ ರೋಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ಇಗ್ನೋರ್ ಮಾಡಿರ್ತಾರೆ ಇದನ್ನ. ಸೊ ವೆರಿ ಇಂಪಾರ್ಟೆಂಟ್. ಯಾವಾಗ ಸಿಚುವೇಶನ್ ಬರುತ್ತೋ ಅದು ಇಂಪಾರ್ಟೆನ್ಸ್ ಅರ್ಥ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿಬಿಲ್ ಸ್ಕೋರ್ ಚೆನ್ನಾಗಿ ಇಟ್ಕೋಬೇಕು. ಯಾವುದೇ ಉದ್ಯಮ ಆದರೂ ಆಪರ್ಚುನಿಟೀಸ್ ತುಂಬ ಇದೆ. ಇಂಡಿಯಾ ಇಸ್ ಎ ವೆರಿ ಬಿಗ್ ಕಂಟ್ರಿ, ಡೈವರ್ಸ್ ಪಾಪ್ಯುಲೇಷನ್, ಎಲ್ಲ ಥರ ಜನನೂ ಸಿಗ್ತಾರೆ ಇಲ್ಲಿ. ಒಂದು ಸ್ಮಾಲ್ ಬೈಯರ್ಸು, ಮೀಡಿಯಮ್ ಸೈಜ್ ಬೈಯರ್ಸು, ಎಲೈಟ್ ಬೈಯರ್ಸು, ಪ್ರೀಮಿಯಂ ಪ್ರಾಡಕ್ಟ್ಸ್ ತೊಗೊಳಕ್ಕೂ ಜನ ಇದ್ದಾರೆ, ಮಿಡ್ ಸೈಜ್ ಪ್ರಾಡಕ್ಟ್ ತೊಗೊಳಕ್ಕೂ ಜನ ಇದ್ದಾರೆ, ಸ್ವಲ್ಪ ಲೋ ಪ್ರಾಡಕ್ಟ್ಸ್ ತೊಗೊಳಕ್ಕೂ ಜನ, ಎಲ್ಲ ಥರದ ಜನನೂ ಇದ್ದಾರೆ ಇಲ್ಲಿ. ಡೈವರ್ಸಿಫೈಡ್ ಪಾಪ್ಯುಲೇಷನ್ ಇದೆ. ಸೊ ಆಪರ್ಚುನಿಟಿ ಇಸ್ ಹ್ಯೂಜ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಭಾರತದಲ್ಲಿ. ಅದಕ್ಕೆ ನಾನು ಇಂಡಿಯಾ ಬಿಟ್ಟು ಹೋಗೋಕ್ಕೆ ಯಾವತ್ತೂ ಇಷ್ಟಪಡೋದಿಲ್ಲ. ದೋ ಹ್ಯಾವ್ ಆಪರ್ಚುನಿಟೀಸ್ ಅದರ್ ಕಂಟ್ರೀಸ್ ಆ್ಯಂಡ್ ಐ ಫೀಲ್ ಹಿಯರ್ ದ ಆಪರ್ಚುನಿಟಿ ಲೈಸ್ ಬಿಗ್. ಇಲ್ಲಿ ಇಲ್ಲಿ ಉದ್ಯಮ ಮಾಡಬೇಕು, ಬೇರೆ ದೇಶಗಳಿಂದ ಪ್ರಾಜೆಕ್ಟ್ಗಳನ್ನ ಇಲ್ಲಿಗೆ ತರಬೇಕು ಅನ್ನೋದೇ ನನ್ನ ಕನಸು.